ಪುನರ್ರಚನೆ ಅನ್ನೋ ಗೊಂದಲನೂ ಕೂಡ ಇದೆ ಸರ್. ವಿಸ್ತರಣೆ ಆದ್ರೆ ಖಾಲಿ ಇರೋದನ್ನ ತುಂಬಿಸ್ಕೊತಾರೆ. ನೀವೇನು ಆಗ್ರಹ ಮಾಡ್ತೀರಾ? ಪುನರ್ರಚನೆ ಆಗಲಿ ಅಂತ ಆಗ್ರಹ ಮಾಡ್ತೀರಾ? ಇಲ್ಲಿ ನೋಡಿ, ಒಂದಿಷ್ಟು ಪುನರ್ರಚನೆ ಮಾಡೋದು ಒಳ್ಳೇದಿದೆ. ಯಾಕಂದರೆ ಒಂದಿಷ್ಟು ಜನರಿಗೆ ಅವಕಾಶಗಳು ಕೊಡುವಂಥದ್ದು ಇರುತ್ತೆ, ಅದು ಕೇಳ್ತೀವಿ ಕೊಡಲಿಕ್ಕೆ. ಮಾಡಿದರೆ ಮಾಡ್ಬೋದು, ಮಾಡೋದಿಲ್ಲ ಅಂತ ನಾವು ಕೇಳಕ್ಕೆ ಹೋಗೋದಿಲ್ಲ. ಹಾಗೆ ಸರ್, ನವೆಂಬರ್ 20ಕ್ಕೆ 2.5 ವರ್ಷ ತುಂಬುತ್ತೆ. ಕುರ್ಚಿ ಅಂದ್ರೆ ಮುಖ್ಯಮಂತ್ರಿಗಳ ಸ್ಥಾನನೂ ಕೂಡ ಬದಲಾಗಬೇಕು ಅನ್ನೋ ಆಗ್ರಹನೂ ಕೂಡ ಇದೆ. ಅದರದ ನನ್ನ ಬಗ್ಗೆ ಮಾತಾಡಕ್ಕೆ ಹೋಗೋದಲ್ಲ. ಮುಖ್ಯಮಂತ್ರಿಗಳ ಸ್ಥಾನವನ್ನು ಇದು ಮಾಡುವಂಥದ್ದು ವರಿಷ್ಠರೇ ಮಾಡೋದು, ಕೇಂದ್ರ ನಾಯಕರೇ ಮಾಡೋದ್ರಿಂದ ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾವು ಮಂತ್ರಿ ಸ್ಥಾನದ ಬಗ್ಗೆ ಮಾತ್ರ ಚರ್ಚೆ ಮಾಡ್ತೀವಿ. ಬಿಟ್ರೆ ಇವೆಲ್ಲ ನನಗೆ ಅದು ಅವರು ವರಿಷ್ಠರು ಬಿಟ್ಟಿದ್ದು. ಅವ್ರು ಏನು ತೀರ್ಮಾನ ಮಾಡ್ತಾರೆ, ಅವ್ರು ಏನು ಹೇಳ್ತಾರೋ ಅದನ್ನ ನಾವು ಕೇಳ್ತೀವಿ. ಬಿಟ್ರೆ ನೋಡಿ, ಯಾರು ಮಾತಾಡ್ತಾರೆ ಅದಕ್ಕೆಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಮಾತಾಡಿದವರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಹಾಗಾಗಿ ಯಾರು ಆ ಥರ ಮಾತಾಡೋ ಪ್ರಶ್ನೆ ಇಲ್ಲ. ಈಗ ಮುಖ್ಯಮಂತ್ರಿ ನೇಮಕ ವಿಚಾರಕ್ಕೆ ಶಾಸಕರ ಬೆಂಬಲ ಅತಿ ಮುಖ್ಯ. ಮತ್ತೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಹೈಕಮಾಂಡ್ ತೀರ್ಮಾನ ಸಾಕು ಅಂತ. ಈ ಕಡೆ ಸಿಎಂ ಹೇಳ್ತಾರೆ ಶಾಸಕರ ಬೆಂಬಲ ಇದ್ರನೇ ಸಿಎಂ ಆಗೋದು, ಇಲ್ಲಾಂದ್ರೆ ಹೇಗಾಗ್ತಾರೆ ಅಂತ. ಇವರಿಬ್ಬರ ನಡುವೆನೆ ಈ ರೀತಿ ಒಂದು ರೀತಿ ಅದನ್ನು ಅವ್ರನ್ನೇ ಕೇಳಬೇಕು. ಈಗ ಏನಾಗಿದೆ, ಹಿಂದೆ ಏನು ನಡೆದಿತ್ತು ನಿಮ್ಗೆ ಗೊತ್ತಿದೆ, ಇವಾಗ ಹಿಂದೆ ಮುಖ್ಯಮಂತ್ರಿಗಳು ಮಾಡಿದಾಗ ಹೆಂಗಿತ್ತು ಗೊತ್ತಿದೆ. ಹಾಗೆ ಏನಂತ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಹಿಂದೆ ಎಲ್ಲ ಕೇಂದ್ರ ನಾಯಕರೇ ಮಾಡಿರುವಂಥದ್ದು ಅಲ್ವಾ. ಈ ಸರಿ ಅದು ಯಾವ ಥರ ನನಗೆ ಗೊತ್ತಿಲ್ಲ. ನಮ್ಮ ಅಭಿಪ್ರಾಯಗಳಲ್ಲಿ ಯಾವುದೇನು ಕೇಳಿದ್ದಿಲ್ಲ. ಎಲ್ಲರೂ ಒಮ್ಮತದಿಂದ ಆ ಕಾಲದಲ್ಲಿ ಆಗಿದೆ. ಈಗ ವರಿಷ್ಠರು ಏನು ನಮಗೆ ತೀರ್ಮಾನ ಕೊಡ್ತಾರೆ ನಾವು ಅದಕ್ಕೆ ಬದ್ಧರಾಗ್ತೀವಿ. ವರಿಷ್ಠರು ನಾಳೆನೇ ಹೇಳಿ ಇಂಥವ್ರಂತ ಹೇಳಿದ್ರೆ ನಾವು ಬದ್ಧರಾಗ್ತೀವಿ. ಬಿಟ್ಟರೆ ಇದನ್ನು ಅವ್ರು ತೀರ್ಮಾನ ಮಾಡೋದು, ನಾವು ಏನು ತೀರ್ಮಾನ ಮಾಡೋಕ್ಕೆ ಬರಲ್ಲ.